ಇದೊಂಥರ ದಿಢೀರಂತ ಹೆಣ್ಣೋಡೋದು, ದಿಢೀರಂತ ಮದುವೆ ಆಗೋದು, ಆಮೇಲೆ ಮದುವೆಯಾದ ಹೆಂಡತಿ ಒಡವೆ ಸಮೇತ ದಿಢೀರಂತ ನಾಪತ್ತೆ ಆಗಿರುವಂಥ ಒಂದು ಕಥೆ. ಹೌದು, ಕಣ್ಣು ಮಿಟುಕಿಸೋದ್ರೊಳಗೆ ಕಲ್ಯಾಣ, ಅರೆ ಕ್ಷಣದಲ್ಲಿ ಎಲ್ಲ ಫಿನಿಶ್. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದ ಲೆಕ್ಕಾಚಾರದ ವಿವಾಹ ಪುರಾಣ. ಆಂಧ್ರ ಪ್ರದೇಶದ ಮದನಪಲ್ಲಿಯ ಭಾಸ್ಕರ್ ಅನ್ನೋ ಯುವಕ ಬ್ರೋಕರ್ಗಳ ಮಾತು ನಂಬಿ ಬಾಗೇಪಲ್ಲಿ ತಾಲೂಕಿನ ಮಾರ್ಗಾನುಕುಂಟೆ ಗ್ರಾಮದ ನೇತ್ರ ಎಂಬಾಕೆಯನ್ನ ಮದುವೆಯಾಗಿದ್ದ. ಆದರೆ ಈ ಮದುವೆ ಅಷ್ಟು ಸುಲಭವಾಗಿ ನಡೆದಿರಲಿಲ್ಲ. ಬ್ರೋಕರ್ಗಳು ಈ ಜೋಡಿಯನ್ನ ಒಂದೇ ದಿನ ಭೇಟಿ ಮಾಡಿಸಿದ್ರು. ಅದಕ್ಕಾಗಿ ವರನ ಬಳಿ 75,000 ಹಣ ಪೀಕಿದ್ರು. ಅದೇ ದಿನ ಮದುವೆಯನ್ನೂ ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ರು. ಪಾಪ ಈ ಮುಗ್ಧ ಭಾಸ್ಕರ ತನಗೆ ಸಿಕ್ಕಿದ್ದು ಅತ್ಯಂತ ಗುಣವಂತ ಹೆಂಡತಿ ಅಂತ ಸಂಭ್ರಮಿಸಿದ್ದ. ಆದರೆ ಆಕೆಗೆ ಈಗಾಗಲೇ ಮದುವೆಯಾಗಿ ಮಕ್ಕಳಿದ್ದಾರೆ ಅನ್ನೋ ಸತ್ಯ ಈ ಹರಕೆಯ ಕುರಿಗೆ ಗೊತ್ತೇ ಆಗಲಿಲ್ಲ. వాళ్ళ చేతికి వాళ్ళే తీసుకోవాలా, దేవుడు మంచిగా చేయని పండు ఇంక వాళ్ళ చేతికి ಅವ್ರ ಊರಲ್ಲಿದ್ದಾರೆ. ಆದಿವಾರ ಸಾಯಂಕಾಲ 5 ಗಂಟೆಗೆ ಹೋಗ್ಬಿಟ್ಟಿದ್ದಾರೆ. ಆವಾಗ ಒಂದು ಜೊತೆ ಕಮ್ಮಲು ಮೆಲ್ಲಕ್ಕೆ ಬೊಟ್ಟು ಅವన్నీ ಎತ್ಕೊಂಡು ಎಲಿಪಿನಾರು ಅವರೆಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿಂದ ಫೋನ್ ಮಾಡಿದ್ದಾರೆ ನಮ್ಮ ಮಾಮ ಅವ್ರ ಊರಿಂದ. ಅವ್ರು ಫೋನ್ ಮಾಡಿಬಿಟ್ಟು ಈ ಥರ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಹುಡುಕಿದ್ವಿ, ಇಲ್ಲಿ ಸಿಕ್ತಲ್ಲ, ನನಗೆ ಫೋನ್ ಮಾಡಿದ್ದಾರೆ. ಆವತ್ತು ಮತ್ತೆ ಸಾಯಂಕಾಲ ನಾವು ಊರಿಂದ ವಾಪಸ್ ಬಂದುಬಿಟ್ಟಿದ್ವಿ. ಬಂದು ಎಲ್ಲ ಹುಡುಕಿದ್ವಿ, ಎಲ್ಲಿ ಸಿಕ್ಕಿಲ್ಲ. ಅವರಮ್ಮ ನಮ್ಮ ಮನೆ ಹತ್ರ ಬಂದೇ ಇಲ್ಲ, ಎಲ್ಲಿ ಹೋಗ್ಬಿಟ್ಟಿದ್ರು. ಅವರು ಹಂಗೆ ಆ ಥರ ಹೇಳ್ತಾ ಇದ್ದಾರೆ. ಇನ್ನು ಚಿಂತಾಮಣಿ ತಾಲೂಕಿನ ಗೌನಿ ಚೆರುವುಪಲ್ಲಿಯ ಮಾವ ವೆಂಕಟರಮಣ ರೆಡ್ಡಿ ಮನೆಯಲ್ಲಿ ಈ ನವ ಜೋಡಿ ವಾಸವಿತ್ತು. 15 ದಿನಗಳ ಕಾಲ ಈ ಸಂಸಾರವೇನೋ ಸಲೀಸಾಗಿ ಸಾಗಿತ್ತು. ಯಾವಾಗ ಗಂಡ ಭಾಸ್ಕರು ಕೆಲಸದ ನಿಮಿತ್ತ ಮದನಪಲ್ಲಿಗೆ ಅಂಥೇಳಿ ಹೋದನೋ ಆಗಲೇ ಈ ನೇತ್ರ ತನ್ನ ಅಸಲಿ ಕೈಚಳಕ ತೋರಿಸಿದ್ದಾಳೆ. ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ಬ್ಯಾಗ್ ಹಾಕ್ಕೊಂಡು ಗಂಡನಿಗೆ ಕೈ ಕೊಟ್ಟು ಕಿಲಾಡಿ ಹೆಂಡತಿ ಎಸ್ಕೇಪ್ ಆಗಿದ್ದಾಳೆ. ಮನೆಗೆ ವಾಪಸ್ ಬಂದ ಗಂಡನಿಗೆ ಕಾದಿತ್ತು ಭರ್ಜರಿ ಶಾಕ್. ಇತ್ತ ಮನೆಯಲ್ಲಿ ಹೆಂಡತಿಯೂ ಇಲ್ಲ, ಅತ್ತ ಒಡವೆಗಳೂ ಇಲ್ಲ. ಬ್ರೋಕರ್ಗಳ ಮಾತು ನಂಬಿ ತಾನು ಎಂತಹ ಮೋಸದ ಜಾಲಕ್ಕೆ ಸಿಲುಕಿದೆ ಅನ್ನೋದು ಭಾಸ್ಕರ್ಗೆ ತಡವಾಗಿ ಅರಿವಾಗಿದೆ. ಸದ್ಯ ಈ ಮೋಸ ಹೋದ ಗಂಡ ಬಟ್ಲಳ್ಳಿ ಪೊಲೀಸ್ ಠಾಣೆಯ ಮೆಟ್ಲೇರಿದ್ದು ತನಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರಿಡ್ತಾ ಇದ್ದಾನೆ. ಇನ್ನು ಭಾಸ್ಕರ್ನ ನಂಬಿಸಿ ಟೋಪಿ ಹಾಕಿದ ನೇತ್ರ ಆ್ಯಕ್ಟಿಂಗ್ಗೆ ಆಸ್ಕರ್ ಅವಾರ್ಡ್ ಕೊಡಬೇಕೇನೋ, ಅಷ್ಟು ನ್ಯಾಚುರಲ್ ಆಗಿ ನಡ್ಕೊಂಡಿದ್ದಾಳೆ ಈ ಕಿಲಾಡಿ ಹೆಣ್ಣು. ಇನ್ನು ನೇತ್ರ ಮಾತ್ರ ತನ್ನ ಪಾತ್ರ ಮುಗಿಸಿ ಒಡವೆ ಸಮೇತ ಜೂಟ್ ಹೇಳಿದ್ದಕ್ಕೆ ಭಾಸ್ಕರ್ ಈಗ ತನ್ನ ದುಡ್ಡು ಒಡವೆಗಳಿಗಾಗಿ ಪೊಲೀಸ್ ಸ್ಟೇಷನ್ಗೆ ಅಲಿಯೋ ಹಾಗಾಗಿದೆ. ಅವರು ಬ್ರೋಕರ್ ಇಬ್ಬರು ಇದ್ದಾರೆ ಸರ್, 3 ಜನ. ಅವರು ತೋರಿಸಿದ್ದಾರೆ ನಮ್ಗೆ. ನಮ್ಮ ಮಾಮ ಅವರ ಬಾಮಾರ್ದ ಒಬ್ರು, ಹಿಂಗೆ ಇಬ್ರು ಏರಿಯವರು. ಅವ್ರು ತೋರಿಸ್ಬಿಟ್ಟು ಅವ್ರು ಆ ಹುಡುಗಿ ನೀವು ಮದುವೆ ಆಗಿಲ್ಲ అంటే ನಿಮ್ಗೆ ಆಗಲ್ಲ, ಮತ್ತೆ ಅವ್ರು ಬೇರೆ ಕಡೆಗೆ ಹೋಗ್ಬಿಡ್ತಾರೆ, ಆ ಥರ ಮಾಡಿಬಿಟ್ಟು ಅರ್ಜೆಂಟ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ನಾವು ಬೇಗ ಆಯಿತು ಹೆಂಗೆ ಆಗಿರಿ ಬಿಡು ಅಂತ చెప్పి ಬೇರೆ ಥರ ಸಾಲ ತಗೊಂಬಂದು ಎಲ್ಲ ಒಡವೆ ಎಲ್ಲ ಇಕ್ಕಿ ನಾವು ಮದುವೆ ಮಾಡ್ಕೊಂಡ್ಬಂದಿದ್ವಿ. ಬ್ರೋಕರ್ಗೆ 75,000 ಕೊಟ್ಟಿದ್ವಿ. ಜೊತೆ ಕಮ್ಮೆ ಒಲೆ ತಾಳಿಬಟ್ಟ ನೀವು ಅವ್ರಿಗೇನು ಕೊಟ್ಟಿ? ಅವ್ರ ಕೈ ನಾವು ಕೊಟ್ಟಿಲ್ಲ, ಬ್ರೋಕರ್ ನಾವು ಕೊಟ್ಟಿರೋದು. ಆ ಬ್ರೋಕರ್ ಅವ್ರು ಕೊಟ್ಟಿದ್ದಾರೆ ಹೇಳ್ತಾ ಇದಾರೆ, ನಮ್ಗೆ ಗೊತ್ತೇ ಇಲ್ಲ. ಮಕ್ಕಳಿದ್ದಾರೆ ಇವಾಗ ಗೊತ್ತಾಗ್ತಾ ಇದೆ ಸರ್, ಮುಂಚೆ ಗೊತ್ತೇ ಆಗೋದೇ ಇಲ್ಲ. ಮಕ್ಕಳಿದ್ದಾರೆ ಅಂತ ಆಪರೇಷನ್ ಎಲ್ಲ ಆಗಿದೆ ಅಂತ ಹೇಳ್ತಾ ಇವಾಗ ಹೇಳ್ತಾ ಇದ್ದಾರೆ. మార్గాన్ పక్కల గొట్లపల్లి ఆ బాబుది. మార్గాన్ పల్లిలోకి తోడుకొని వచ్చినది ఆ బ్రోకర్ మండ వాళ్ళ ఇంటికి తోడుకొని వచ్చి వాళ్ళు ಅವ್ರ ಮನೆ ಹತ್ರ ಆಗಿರೋದು. ಇವರು ಇಲ್ಲಿ ಇದ್ದಾರೆ కదా ನಮ್ಮ ಮಾಮ ಅವರೆಲ್ಲ, ಇಲ್ಲಿಂದ ಹೋಗ್ಬಿಟ್ಟಿದ್ರನಿ. ಅದಕ್ಕೋಸ್ಕರ ಇವಾಗ ಇಲ್ಲಿ ಬಂದು ಕಂಪ್ಲೀಟ್ ಮಾಡ್ತಾ ಇದ್ವಿ. ಎಲ್ಲಿದ್ದು ಯಾರ ಮನೆಯಲ್ಲಿ? ನಮ್ಮ ಮಾಮ ಅವ್ರ ಮನೆಯಲ್ಲಿ ಇದ್ರಾ? 8 ದಿವಸ ಇತ್ತು.
ಎಲ್ಲ ಓಡಾಡ್ಕೊಂಡಿದ್ರೆ ನಿಮ್ಮ ಹತ್ರ ಏನು ಹೇಳ್ತಿದ್ರು ಅವರು? ನಮ್ಮ ಹಂಗೆ ರಾಮನ್ ಅವರು ಇದ್ರು ಹೇಳಿದ್ರು. ಅವ್ರು ಮತ್ತೆ ಆದಿವಾರ ಸಾಯಂಕಾಲ ಹಂಗೆ ಹೋಗ್ಬಿಟ್ಟಿದ್ರಿ. ಭಾನುವಾರ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇವಾಗ ಕೊಟ್ಟಿದ್ವಿ. ಒಟ್ನಲ್ಲಿ ಅವಸರದ ಮದುವೆ ಅನಾಹುತಕ್ಕೆ ದಾರಿ ಅನ್ನೋ ಹಾಗೆ ಬ್ರೋಕರ್ಗಳ ಮಾತು ನಂಬಿ ಭಾಸ್ಕರ್ ಈಗ ಬೀದಿಗೆ ಬಂದಿದ್ದಾನೆ. ಪೊಲೀಸರು ಈ ಕಿಲಾಡಿ ನೇತ್ರಾಳನ್ನ ಪತ್ತೆ ಹಚ್ತಾರಾ? ಕಾದು ನೋಡಬೇಕು. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.